ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ರೆಸ್ಟ್ ಪಂಪ್ ಅಂದರೆ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪು ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಈ ಹಿಂದೆ ನಾನು ನಿಸ್ಕಾಮ್ಡ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಅವ್ರದ್ದು ರಿವ್ಯೂ ಹಾಕಿದ್ದೀನಿ. ನಿಮಗೆ ಈ ಎರಡರಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೋ ನೀವು ಅದನ್ನು ಚಾಯ್ಸ್ ಮಾಡಿ ಯೂಸ್ ಮಾಡ್ಬೋದು. ಇದು ಬಂದು ಅದು ಲಾಸ್ಟ್ ವಿಡಿಯೋ ಬಂದು ಬ್ಯಾಟ್ರಿ ಬ್ಯಾಕಪ್ ಇಲ್ಲದೆ ಇರೋಂಥದ್ದು, ಡೈರೆಕ್ಟ್ ಸ್ವಿಚ್ ಆನ್ ಮಾಡಿ ಎಲೆಕ್ಟ್ರಿಕ್ ಪಂಪ್ ಯೂಸ್ ಮಾಡೋ ಅಂಥದ್ದು. ಇದು ಬಂದು ಬ್ಯಾಟ್ರಿನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಇಲ್ಲ ಚಾರ್ಜ್ ಹಾಕಿ 2-3 ಡೇಸ್ ಯೂಸ್ ಮಾಡೋ ಅಂಥ ಬ್ಯಾಟ್ರಿ ಬ್ಯಾಕಪ್ ಅಂತ ಇರೋ ಒಂದು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಅಮೆಝಾನಲ್ಲೂ ಸಹ ಸಿಗುತ್ತೆ. ಇದರದ್ದು ವಾರಂಟಿ ಕಾರ್ಡ್ 1 ಇಯರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಇನ್ಸ್ಟ್ರಕ್ಷನ್ನು ಸಹ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡೋದು ಅಂಥೇಳಿ. ಇದನ್ನು ಅಷ್ಟೇ ಒಂದು ನಿಪ್ಪಲ್ ಹಾಗೆ ಬಾಟಲ್ BPA ಬಾಟಲ್ ಎಲ್ಲ ಫ್ರೀ ಬಂದಿರುತ್ತೆ. ಹಾಗೆ MLಸು ಸಹ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದ್ರ ಯಾವ್ಯಾವ ಪಾರ್ಟ್ಸ್ ಬಂದಿದೆ, ಇದನ್ನು ಹೇಗೆ ಕನೆಕ್ಟ್ ಮಾಡಿ ಯೂಸ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ಇದು ಅದೇ ಹಾಲನ್ನು ಶೇಖರಿಸಿ ಬರೋ ಅಂಥದ್ದು. ಎದೆ ಹತ್ರ ಏನಾದರೂ ಥ್ರೆಡ್ಸು ಕಾಣದೇ ಇರೋದೇನಾದರೂ ಇದ್ದರೆ ಅದನ್ನು ಸೋಸ್ಕೊಂಡು ಬರುತ್ತೆ. ಸೊ ಇದು ಕೆಳಗಡೆ ಇದು BPA ಬಾಟಲ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಸೈಡಲ್ಲಿ ಬಂದು ಈ ಥರ ಲಿಡ್ಡು, ಇದು ಬಂದು ಫೈಬರ್ ಲಿಡ್ ಥರ ಇದ್ರ ಥರ ಸ್ಪ್ರಿಂಗ್ ಟೈಪ್ ಇರುತ್ತೆ. ಸೊ ಈ ಲಿಡ್ಡಿಗೆ ಬಂದು ಈ ಬ್ಯಾಟ್ರಿನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಫ್ರೀ ಇದ್ದಾಗ ಈ ಬ್ಯಾಟ್ರಿನ ಚಾರ್ಜ್ ಮಾಡ್ಕೋಬೋದು. ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ 2-3 ಡೇಸ್ ಗೆ ಯೂಸ್ ಮಾಡೋಕ್ಕೆ ಬರುತ್ತೆ. ನೀವು ಹೇಗೆ ಮಿಲ್ಕ್ ತೆಗೆದು ಯೂಸ್ ಮಾಡ್ತೀರೋ ಹಾಗೆ ಇದನ್ನು ನೋಡಿ ಈ ಥರ ನೀಟಾಗಿ ಟೈಟಾಗಿ ಫಿಟ್ ಮಾಡ್ಕೋಬೇಕು. ಏಕೆಂದರೆ ನೀವು ಚೆಸ್ಟಿಗೆ ಕೂರಿಸ್ಕೊಳ್ಳೋದ್ರಿಂದ ಎಲ್ಲೂ ಅದನ್ನು ಗಾಳಿ ಹೋಗಬಾರ್ದು. ಇದಕ್ಕೂ ಅಷ್ಟೇ ಬಂದು ಸಾಕೆಟ್ನ ಕೊಟ್ಟಿರಲ್ಲ, ಕೇಬಲ್ನ ಮಾತ್ರ ಕೊಟ್ಟಿರ್ತಾರೆ. ಇನ್ನೊಂದೇನಪ್ಪ ಅಂದರೆ ಇದನ್ನು ನೀವು ನಿಮ್ಮ ಚೆಸ್ಟ್ ಸೈಜ್ ನೋಡಿ ನೀವು ಇದನ್ನು ಆರ್ಡರ್ ಮಾಡ್ಕೋಬೋದು. ಇದು ಬಂದು ನಾರ್ಮಲ್ ಚೆಸ್ಟ್ ಅವ್ರದ್ದು ನಾವು ಆರ್ಡರ್ ಮಾಡ್ಕೊಂಡಿರೋದು. ಸೊ ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಇದ್ರದ್ದು ಎಷ್ಟು ಮೋಡ್ಸ್ ಇದೆ, ಇದು ಯಾವ್ಯಾವ ಮೋಡಲ್ಲಿ ಯಾವ್ಯಾವ ಥರ ನಿಮಗೆ ಮಸಾಜ್ ಕೊಡ್ಬೋದು, ಮಿಲ್ಕ್ನ ಪ್ರೊಡ್ಯೂಸ್ ಮಾಡ್ಬೋದು, ಏನೇನು ಅಡ್ವಾಂಟೇಜಸ್ ಇದೆ ನೋಡೋಣ ಬನ್ನಿ. ಸೊ ನಾನಿವಾಗ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಯಾವ ಕಡೆನೂ ಹೇರ್ ಇಲ್ದಲೇ ಫುಲ್ಲು ಟೈಟಾಗಿ ಇದನ್ನು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಚಾರ್ಜ್ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ರಿಮೂವ್ ಮಾಡ್ತಾ ಇದ್ದೀನಿ. ಫಿಕ್ಸ್ ಮಾಡೋದು ನಿಮಗೆ ಹೇಗೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇದಿರುತ್ತಲ್ಲ ಸ್ಪ್ರಿಂಗ್ ಥರ ಲಿಡ್ ಇರುತ್ತಲ್ಲ, ಅದನ್ನು ಇದರೊಳಗಡೆ ಹಾಕಿ ನೀಟಾಗಿ ಟೈಟಾಗಿ ಕೂರಿಸ್ಕೊಳ್ಳಿ. ಆ ಕಡೆ ಬಂದು ನಿಮ್ಮ ಚೆಸ್ಟ್ ಹತ್ರ ಇಟ್ಕೊಳ್ಳಿ. ನೋಡಿ, ನಾನು ಗಾಳಿ ಎಲ್ಲೂ ಬರದ ಹಾಗೆ ನೀಟಾಗಿ ಇಟ್ಕೊಂಡಿದ್ದೀನಿ. ಇನ್ ಕೇಸ್ ಗಾಳಿ ಹೋಗೋದಾದರೆ ಅದನ್ನು ಚೆಸ್ಟನ್ನು ನೀಟಾಗಿ ಪಂಪ್ ಮಾಡಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಟೈಟಾಗಿ ಇಟ್ಕೊಳ್ಳಿ ಅಂತೇಳಿ, ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ಬಂದು ಟೋಟಲ್ಲು 4 ಮೋಡ್ಸ್ ಇದೆ. ಸೊ ನೋಡ್ತಾ ಇರ್ಬೋದು, ಮೊದಲನಿಗೆ ಬಂದು ಪಿಂಕ್ ಕಲರ್ ಮೋಡ್ ಇದೆ. ಎರಡನೇದು ಬಂದು ರೆಡ್, ಹಾಗೆ ಬ್ಲೂ ಮತ್ತು ಗ್ರೀನ್ ಇದೆ. ಸೊ ಯಾವ್ಯಾವ ಕಲರಲ್ಲಿ ಯಾವ್ಯಾವ ಮೋಡ್ಸ್ ಇದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲು ಬಂದು ಪಿಂಕ್ ಕಲರ್ ಮೋಡ್, ಅದು ನಾರ್ಮಲ್ ಆಗಿ ನಿಮಗೆ ಬ್ರೆಸ್ಟನ್ನು ಪಂಪ್ ಮಾಡುತ್ತೆ, ಹಾಗೆ ಮಿಲ್ಕ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇ ಮೋಡ್ ಬಂದು ಯಾವುದು ರೆಡ್ ಕಲರ್ ಮೋಡ್ ಬಂದು ನೋಡ್ತಾ ಇರ್ಬೋದು. ಇನ್ ಕೇಸ್ ನಿಮಗೆ ಎದೆ ಟೈಟ್ ಆಗಿಬಿಟ್ಟಿದೆ, ತುಂಬ ಪೇಯ್ನ್ ಆಗ್ತಿದೆ, ಹಾಲು ಗಟ್ಟಿಯಾಗಿದೆ ಅನ್ನೋ ಸಂದರ್ಭದಲ್ಲಿ ಅದು ಬಂದು ಮಸಾಜ್ ಮೋಡ್ಗೆ ಹೋಗುತ್ತೆ. ನಿಮ್ಮ ಚೆಸ್ಟನ್ನು ನೀಟಾಗಿ ಮಸಾಜ್ ಮಾಡಿ ಏನೇನು ಗಟ್ಟಿಯಾಗಿರೋ ಹಾಲನ್ನೆಲ್ಲ ಸ್ವಲ್ಪ ನೀರು ಥರ ಮಾಡಿ ಕರಗಿಸಿ ಅದಕ್ಕೆ ಒಂದು ಚೆಸ್ಟಿಗೆ ಒಂದು ರಿಲೀಫ್ ಕೊಟ್ಟು ಅದನ್ನು ಹೊರ ತೆಗೆಯುತ್ತೆ. ಮೂರನೇ ಮೋಡ್ ಬಂದು ಇಲ್ಲ ಚೆಸ್ಟ್ ಏನಾದರೂ ಜಾಸ್ತಿ ಪೇಯ್ನ್ ಆಗಿದೆ, ಸ್ವಲ್ಪ ಮಸಾಜ್ ಬೇಕು ಅಂತ ಅಂದರೆ, ಮಿಲ್ಕ್ ಪ್ರೊಡ್ಯೂಸ್ ಕಡಿಮೆ ಇದ್ದು ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಇದ್ದರೆ ನೀವು ಅದನ್ನು ಸ್ವಲ್ಪ ಫಾಸ್ಟಾಗೂ ಸಹ ಇಟ್ಕೋಬೋದು. ಗ್ರೀನ್ ಕಲರ್ ಮೋಡ್ ಬಂದು ಇದು ಜಸ್ಟ್ ಮಸಾಜ್ ಮೋಡ್ ಆಗಿರುತ್ತೆ. ಅಂದರೆ 4 ಮೋಡ್ಸಲ್ಲೂ ಸಹ ಬ್ರೆಸ್ಟನ್ನು ಪಂಪ್ ಮಾಡಿ ಮಿಲ್ಕ್ನ ಹೊರ ತೆಗೆಯುತ್ತೆ. ಆದರೆ ಬೇರೆ ಬೇರೆ ವೇಯಲ್ಲಿ ತೆಗೆಯುತ್ತೆ. ಒಬ್ಬೊಬ್ಬರಿಗೆ ಹೇಳೋದ್ನಲ್ಲ ಪೇಯ್ನ್ ಇರುತ್ತೆ, ಮತ್ತು ಸ್ಟಾರ್ಟಿಂಗು ಮಕ್ಕಳಿಗೆ ಕುಡಿಯೋಕ್ಕೆ ಬಂದಿರಲ್ಲ, ಅವರು ಒಂದು ಸ್ವಲ್ಪ ಅದನ್ನು ಸಿಕ್ ಮಾಡಿರಲ್ಲ. ಮತ್ತು ಇನ್ನೊಂದು ಮೋಡನ್ನ ನೋಡಿ ಇಟ್ಕೊಂಡ್ರೆ ಬೆಟರು. ಯಾಕಂದರೆ ಸ್ಟಾರ್ಟಿಂಗು ನೀವೇನಾದರೂ ಜಾಸ್ತಿ ಮೋಡ್ ಇಟ್ಕೊಂಡು ಇಲ್ಲ ತುಂಬ ಗಟ್ಟಿಯಾಗಿದೆ ಚೆನ್ನಾಗಿ ಮಸಾಜ್ ಮಾಡಿ ಹಾಲನ್ನ ಹೊರ ತೆಗೆದು ಬಿಡಲಿ ಅಂತೇಳಿ ಇಟ್ಕೊಂಡ್ರೆ ನಿಮಗೆ ನಿಪ್ಪಲ್ಲು ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಮಗು ಬಾಯಿಗೆ ಸ್ವಲ್ಪ ನಿಪ್ಪಲ್ ಸಿಗೋದು ಕಷ್ಟ ಇರುತ್ತೆ, ಯಾಕಂದರೆ ಅದರ ಬಾಯಿ ಸಣ್ಣ ಇರುತ್ತೆ. ಸೊ ಹಾಗಾಗಿ ಇದ್ರ ಮೋಡ್ ನೋಡಿ ಇಟ್ಕೊಂಡು ನಿಮ್ಮ ಚೆಸ್ಟ್ ಪೇಯ್ನ್ ರಿಲೇಟೆಡ್ ಆಗಿ ನೋಡಿ ಇಟ್ಕೊಂಡು ಇದನ್ನು ಬ್ರೆಸ್ಟ್ ಪಂಪನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆ ಈ ಎಲ್ಲ ಮೋಡ್ಸಲ್ಲೂ ಬಂದು
ಜಾಸ್ತಿ ಇಟ್ಕೊಳ್ಳೋದು ಹಾಗೆ ಕಡಿಮೆ ಇಟ್ಕೊಳ್ಳೋ ಆಪ್ಷನ್ಸು ಸಹ ಇರುತ್ತೆ. ಸೊ ನೀವೇ ನೋಡ್ತಾ ಇರೋದು ಪ್ಲಸ್ ಆರ್ ಮೈನಸ್ಸು ತೋರಿಸ್ತಾ ಇದೆ. ಇದು ನಮಗೆ ಬ್ಯಾಟ್ರಿ ಬ್ಯಾಕಪ್ ಒಂದು ದಿನಕ್ಕೆ 2 ಅವರ್ಸ್ ಚಾರ್ಜ್ ಮಾಡಿದ್ರೆ ನಾವು ಒಂದು 2-3 ಟೈಮ್ಸ್ ಮಾತ್ರ ಇದರಿಂದ ಹಾಲನ್ನ ಹೊರ ತೆಗಿತೀವಿ. ನಮಗೆ 2-3 ಡೇಸ್ ಬರುತ್ತೆ ಆ ಬ್ಯಾಟ್ರಿ. ಸೊ ಇದು ಚೆಸ್ಟ್ ಸೈಜ್ ಹೇಳಿದ್ನಲ್ಲ, ನಿಮಗೆ ಚೆಸ್ಟ್ ಏನಾದರೂ ಬಿಗ್ ಇದ್ದರೆ ಸ್ಮಾಲ್ ಇದ್ದರೆ ಅದು ಸೈಜ್ ನೋಡಿಕೊಂಡು ಆಪ್ಷನ್ಸ್ ಬೇಕಾದ್ರೆ ತೊಗೋಬೋದು. ಇದನ್ನು ನಾವು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದ್ರ ಕಾಸ್ಟ್ ಬಂದು 1800 to 2000 ರುಪೀಸ್ ಇದೆ. ಅಂದರೆ ಇವಾಗ ಅಮೆಝಾನಲ್ಲೆಲ್ಲ ಫಸ್ಟ್ ಆರ್ಡರ್ ಮಾಡಿದವ್ರಿಗೆ ಇಷ್ಟು % ಡಿಸ್ಕೌಂಟು ಹಾಗೆ ಹೀಗೆ ಅಂತ ಇರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಮಗಿದ್ರ ಕಾಸ್ಟ್ ಬಂದು ಎಕ್ಸಾಕ್ಟಾಗಿ 1800 ಆಯಿತು. ಇದು 1 or 2 ಡೇಸಲ್ಲಿ ನಮಗೆ ಡೆಲಿವರಿ ಬಂತು. ಸೊ ನಮಗೆ ಇದು ತುಂಬ ಯೂಸ್ಫುಲ್ ಆಯಿತು. ಹಾಗೆ ಯಾವುದೇ ಥರ ಪೇಯ್ನ್ಸ್ ಇರಲಿ ಏನೇ ಇರಲಿ ನಮಗೆ ತುಂಬ ಹೆಲ್ಪ್ ಮಾಡ್ತು ಅಂತಲೇ ಹೇಳ್ಬೋದು. ನಿಮಗೇನಾದರೂ ಡೌಟ್ಸ್ ಇದ್ದರೆ, ನಾನೇನಾದರೂ ಹೇಳೋ ಪಾಯಿಂಟ್ಸ್ ಮರ್ತಿದ್ರೆ ನೀವು ನನಗೆ ಕಮೆಂಟ್ಸ್ ಆಗಿ ಕೇಳ್ಬೋದು. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.